ಎಸ್ ಈಗೇನು ಡಿಸ್ಕಸ್ ಮಾಡೋಣ ಸೆಂಟ್ರಿಪಿಟಲ್ ಎಕ್ಸಲರೇಷನ್. ಫಸ್ಟ್ ಎಕ್ಸಲರೇಷನ್ ಅಂದರೆ ಗೊತ್ತು, ಚೇಂಜ್ ಇನ್ ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್. ಅದು ಸೆಂಟ್ರಿಪಿಟಲ್ ಎಕ್ಸಲರೇಷನ್ ಅಂದರೆ ಯಾವ್ದಾರ ಒಂದು ಬಾಡಿ ವಿಚ್ ಇಸ್ ಮೂವಿಂಗ್ ಇನ್ ಅ ಸರ್ಕ್ಯುಲರ್ ಮೋಷನ್ ಇಸ್ ಪೊಸೆಸಿಂಗ್ ಅ ಸೆಂಟ್ರಿಪಿಟಲ್ ಫೋರ್ಸ್, ಆರ್ ಆಲ್ಸೋ ವಿ ಕ್ಯಾನ್ ಕಾಲ್ ದಿಸ್ as a centripetal acceleration. At this point the centripetal force is given by the force which is along the radius. This is radius, along the radius and towards the center of the ಸರ್ಕ್ಯುಲರ್ ಪಾತ್. ಈಗ ಒಂದು ಬಾಲ್ ತೊಗೊಂಡು ಒಂದು ಸ್ಟೋನ್ ತೊಗೊಂಡು ನಾನು ಥ್ರೆಡಿ ತೊಗೊಂಡು ಟೈ ಮಾಡತ್ತೀನಿ ಅಂದರೆ ದ ಫೋರ್ಸ್ ಇಸ್ ಡೈರೆಕ್ಟೆಡ್ ಟುವರ್ಡ್ಸ್ ದ ಸೆಂಟರ್ ಆಫ್ ಮೈ ಫಿಂಗರ್. ಎಸ್, ಸೊ ಲೈಕ್ ದ್ಯಾಟ್ ದ ಎವ್ರಿ ಪಾಯಿಂಟ್ ಈಸ್ ಪೊಸೆಸಿಂಗ್ ಅ ಸೆಂಟ್ರಿಪಿಟಲ್ ಎಕ್ಸಲರೇಷನ್. ಈಗ ವೆಲಾಸಿಟಿ ಐತಂದ್ರೆ ಆ ವೆಲಾಸಿಟಿ ಇಸ್ ಚೇಂಜಿಂಗ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ವಿ ಕ್ಯಾನ್ ಸೇ ಎಕ್ಸಲರೇಷನ್ ಈಸ್ ಆಲ್ಸೋ ದೇರ್. ಸೊ ವಿ ಆರ್ ಫೈಂಡಿಂಗ್ ದ ಎಕ್ಸ್ಪ್ರೆಷನ್ ಫಾರ್ ದ್ಯಾಟ್. ನೋಡ್ರಿ, ಕನ್ಸಿಡರ್ ಅ ಬಾಡಿ ಆಫ್ ಮಾಸ್ ಮೂವಿಂಗ್ m along a circular path, then the velocity v at a is along AC. ನಾನು 2 ಪಾಯಿಂಟ್ ಅಷ್ಟೇ ಕನ್ಸಿಡರ್ ಮಾಡ್ತೀನಿ. ಅಲ್ಲೆಲ್ಲ ವೆಲಾಸಿಟಿ ಎಷ್ಟೈತಿ ಆ್ಯಂಡ್ ಚೇಂಜ್ ಇನ್ ವೆಲಾಸಿಟಿ ಮಾಡಿ ದೆನ್ ವಿ ಆರ್ ಗೋಯಿಂಗ್ ಟು ಫೈಂಡ್ ಔಟ್ ದ ಎಕ್ಸಲರೇಷನ್. ನಾವು ಈಗ ಮಾಸ್ ಇಸ್ ಬಾಡಿ ವಿಚ್ ಇಸ್ ಮೂವಿಂಗ್ ವಿತ್ ದ ವೆಲಾಸಿಟಿ, ಮಾಸ್ ಇಸ್ ಮೂವಿಂಗ್ ಅಲಾಂಗ್ ನ ಸರ್ಕ್ಯುಲರ್ ಪಾತ್. ದ ವೆಲಾಸಿಟಿ v at A is along AC. At point A I am considering that is velocity is given by v, and every point it velocity is same v na irtati. Ella point dagu velocity v na irtati. At point A it is along AC. Howda? So centripetal acceleration is not given in vertical direction, it is given only here. ಈಗ ಇಲ್ಲಿ ಬಿಟ್ನೆ ಅಂದ್ರೆ ನಾನು ಫೋರ್ಸ್ ಹಾಕೋದು, ದ ಪಾರ್ಟಿಕಲ್ಸ್ ವಿಲ್ ಮೂವ್ ಇನ್ ದಿಸ್ ಡೈರೆಕ್ಷನ್, ಇನ್ ದಿಸ್, ಸೊ ಇಟ್ ಈಸ್ ಹ್ಯಾವಿಂಗ್ ವೆಲಾಸಿಟಿ ಇನ್ ದಿಸ್ ಡೈರೆಕ್ಷನ್. ಅಟ್ ಪಾಯಿಂಟ್ ಬಿ ಇಟ್ ವಿಲ್ ಬಿ ಇನ್ ದಿಸ್ ಡೈರೆಕ್ಷನ್. ಎವ್ರಿ ಪಾಯಿಂಟ್ ಇಟ್ ಈಸ್ ಹ್ಯಾವಿಂಗ್ ಅ ಟ್ಯಾಂಜೆನ್ಷಿಯಲ್ ಡೈರೆಕ್ಷನ್ ಟು ದ ಸರ್ಕಲ್. ಎಸ್, ಸೊ ನಾನು ಓನ್ಲಿ ಕನ್ಸಿಡರಿಂಗ್ ದ 2 points A and B. At A is it is in this direction. At point B next ಏನು ಬರ್ದೇನಿ along yes, at B it is along the tangent BD. yes, tangent BD. so ಇದನ್ನ ನಾನು ರಿಸಾಲ್ವ್ ಮಾಡ್ಕೋಕೆ ಸಾಧ್ಯ ಇಲ್ಲ ಬಿಕಾಸ್ ಇಟ್ ಇಸ್ ಹಾರಿಜಾಂಟಲ್. ಆಲ್ರೆಡಿ ಇಟ್ ಇಸ್ ಅ ಹಾರಿಜಾಂಟಲ್ ಕಾಂಪೋನೆಂಟ್, ಬಟ್ ದಿಸ್ ಇಸ್ ನಾಟ್ ಅ horizontal component. It is making some angle here, so I am making to resolve this 2 components. next ಏನು ಬರ್ದೇನಿ velocity of B resolved to horizontal component v cos theta and v sin theta. Let small t be the time taken to move the particle from A to B. First ಏನು ಬರಬೇಕು, ಚೇಂಜ್ ಇನ್ ವೆಲಾಸಿಟಿ ಪ್ಯಾರಲಲ್ಲಿ ಎಷ್ಟು ಚೇಂಜ್ ಆಗೈತಿ ಇವನ್ನೆರಡು ಮೈನಸ್ ಮಾಡೋದು. ನೆಕ್ಸ್ಟ್ ಇವೆರಡು ಪ್ಯಾರಲಲ್ ಲೈನ್ಸ್ ಒಳಗೆ ಏನು ವೆಲಾಸಿಟಿ ಐತಿ ಅವೆರಡು ಮೈನಸ್ ಮಾಡ್ರೆ ಚೇಂಜ್ ಇನ್ ವೆಲಾಸಿಟಿ ಸಿಗ್ತದೆ. ನಾವು ಫಸ್ಟ್ ನಾನು ಏನು ಬರ್ತೀನಿ, ಚೇಂಜ್ ಇನ್ ವೆಲಾಸಿಟಿ ಪ್ಯಾರಲಲ್ ಟು ಎ ಸಿ. ನೋಡು, ಪ್ಯಾರಲಲ್ ಟು ಎ ಸಿ ಒಳಗೆ ಇದು ವಿ ಐತಿ, ಇಲ್ಲಿ ಇದು ಪ್ಯಾರಲಲ್ ಲೈನ್ ಯಾವುದೈತಿ, that this line that is v cos theta. change in andre you have to minus this velocity minus this velocity. This velocity is given by v cos theta. node, change in velocity parallel to AC, v cos theta minus v. parallel ಒಳಗೆ ಎಷ್ಟು ಚೇಂಜ್ ಆಗೈತೆ ವೆಲಾಸಿಟಿ, ಇದು ವೆಲಾಸಿಟಿ ಮೈನಸ್ ಇದು ವೆಲಾಸಿಟಿ ಮಾಡಬೇಕು. ನೆಕ್ಸ್ಟ್ ಫಾರ್ ಅ ಸ್ಮಾಲ್ ಟೀಟಾ ಆ್ಯಂಗಲ್, ಈಗ ನೋಡ್ರಿ ವಿ ಆರ್ ಟೇಕಿಂಗ್ ದೀಸ್ ಎ ಆ್ಯಂಡ್ ಬಿ ಪಾಯಿಂಟ್ಸ್ ವೆರಿ ಕ್ಲೋಸ್ ಟು ಈಚ್ ಅದರ್, ಸೊ ದಿಸ್ ಆ್ಯಂಗಲ್ ವಿಲ್ ಬಿ ಆಲ್ಸೋ ವೆರಿ ಸ್ಮಾಲ್. So we can write this as cos theta as a 1, because these 2 points we have taken very close means this angle will be also very less. So we can take it as cos theta equal to 1 ಹಾಕಿದ್ದೆ, so we'll get v minus v is equal to 0. ಇವೆರಡು ಪ್ಯಾರಲಲ್ ಕಾಂಪೊನೆಂಟ್ ನನಗೆ ಟೋಟಲ್ ವೆಲಾಸಿಟಿ ಎಷ್ಟು ಬಂತು 0 ಬಂತು. ನೆಕ್ಸ್ಟ್ ಬೈ ಟೇಕಿಂಗ್ ದೀಸ್ ಟು ಪ್ಯಾರಲಲ್ ಕಾಂಪೊನೆಂಟ್ಸ್ ವೆಲಾಸಿಟೀಸ್ ಏನು ಚೇಂಜ್ ಆಗೈತೆ ಅಂದರೆ ಇದನ್ನು ಮೈನಸ್ ಇದನ್ನು ಮಾಡ್ಬೇಕು ನಾನು. ಚೇಂಜ್ ಇನ್ ವೆಲಾಸಿಟಿ ಪ್ಯಾರಲಲ್ ಟು AO change in velocity ಎಷ್ಟಾಗೈತಿ v sin theta ಐತಿ. so here it is no velocity. yes, there is no velocity, this is 0. yes, in this direction velocity is 0. we can say that v sin theta minus 0. yes, for small value of theta sin theta ಏನೈತಿ, for small value sin theta na we can write it as a theta. very for small angle sin ಬದಲಿ ಬರೀ theta ಹಾಕಿರೋ ಸಾಕು. ನಾವು what we got answer v theta. ಇದನ್ನ ಮೈನಸ್ ಮಾಡಿದ್ರೆ 0 ಬಂತು, ಇದನ್ನ ಮೈನಸ್ ಮಾಡಿದ್ರೆ ವಿ ಸೈನ್ ಟೀಟಾ ಮೈನಸ್ ಟೀಟಾ. ಫಾರ್ ಸ್ಮಾಲ್ ಟೀಟಾ ವಿ ಕ್ಯಾನ್ ಟೇಕ್ ಸೈನ್ ಟೀಟಾ ಆಸ್ ಅ ಟೀಟಾ. ವಿ ಗಾಟ್ ವಿ ಟೀಟಾ. ಈಗ ಒಂದೇ ವೆಲಾಸಿಟಿ ಸಿಕ್ತು ನಂಗೆ ವಿ ಟೀಟಾ, ಇದು ಸಿಗ್ಲಿಲ್ಲ ನಂಗೆ 0 ಬಂತು, ಇದ್ರದ್ದೊಂದು ಸಿಕ್ತು, ದಟ್ ಈಸ್ ವಿ ಟೀಟಾ. ಈಗ ವೆಲಾಸಿಟಿ ಚೇಂಜ್ ಇನ್ ವೆಲಾಸಿಟಿ ಸಿಕ್ತು. ಎಕ್ಸಲರೇಷನ್ ಮೀನ್ಸ್ ವಾಟ್, ಚೇಂಜ್ ಇನ್ ವೆಲಾಸಿಟಿ ಡಿವೈಡ್ ಬೈ ಟೈಮ್. ಚೇಂಜ್ ಇನ್ ವೆಲಾಸಿಟಿನ ವಿ ಟೀಟಾ ಡಿವೈಡ್ ಬೈ ಟೈಮ್. ಈಗ ಟೀಟಾ ಡಿವೈಡ್ ಬೈ ಟೈಮ್ ಅಂದ್ರೆ ಏನು, ಆ್ಯಂಗಲ್ ಮೇಡ್ ಟೀಟಾ and divided by time, we know that is called angular velocity, omega. How we have seen in last cases, that is given by v omega. Next
v is equal to, we know that linear velocity is given in terms of angular velocity, that is v equal to omega r. Substitute in this equation v equal to omega r, we get ಈ v ಜಾಗದಾಗ ಒಮೆಗಾ ಆರ್ ಹಾಕ್ರಿ, ಒಮೆಗಾ ಆರ್ ಇಂಟು ಒಮೆಗಾ ಸ್ಕ್ವೇರ್ ಆರ್. ಹೌದಾ, ಎಕ್ಸಲರೇಷನ್ ಸಿಕ್ತಾ. ಈಗ ನಾವು ಇನ್ ಟರ್ಮ್ಸ್ ಆಫ್ ಆಂಗ್ಯುಲರ್ ವೆಲಾಸಿಟಿ ಸಿಕ್ತು. ಇನ್ ಟರ್ಮ್ಸ್ ಆಫ್ ಲೀನಿಯರ್ ವೆಲಾಸಿಟಿ ಸಿಗಬೇಕಂದ್ರೆ ಈ ಒಮೆಗಾ ಜಾಗದಾಗ ವಿ ಬೈ ಆರ್ ಹಾಕ್ರಿ. ಒಮೆಗಾ ಈಕ್ವಲ್ ಟು ವಿ ಬೈ ಆರ್, ಈ ಒಮೆಗಾ ಜಾಗದಾಗ ಒಮೆಗಾ ಈಕ್ವಲ್ ಟು ವಿ ಬೈ ಆರ್, and substitute in 1 we get v into v by r, that is v square by r. ಇದನ್ನು omega square by r ಅರೆ ಬರೀರಿ, and that is equal to v square by r. You have to write this equation, main equation, because we need an angular acceleration. So this is the equation of centripetal acceleration. Easy ಐತಿ. ಇಷ್ಟು ಬರೆದ್ರೆ ಸಾಕು. ನೀವು ಸೆಂಟೆನ್ಸಸ್, ಮೇನ್ ಸೆಂಟೆನ್ಸ್ ಏನಿದಾವೆ ಅವ್ನು ಬರೀಬೇಕಾ. at point v it is at along AC, at B it is resolved into two components v cos theta v sin. ಇವೆರಡು v cos theta minus v ಮಾಡೋದು, cos theta 1 ತಗೋದು, v minus v 0 ಬರುತ್ತೆ. ಇವೆರಡು v sin theta minus in this component the velocity is 0, so v sin theta for small angle theta ತಗೋದು, ಆಮೇಲೆ just change in time ಮಾಡಿಬಿಡೋದು. change in time theta by t ಅಂದ್ರೆ angle divided by time, change in angle divided by time means velocity. ಹೌದಾ, ಆಮೇಲೆ ವಿಲ್ ಗೆಟ್ we know that v equal to omega r, then omega r substitute ಮಾಡಿರಿ, ಫೈನಲಿ ವಿಲ್ ಗೆಟ್ ದಿಸ್ ಟು ಇಕ್ವೇಷನ್. ಇಷ್ಟು ಬರೀರಿ. ಇದೇನು ಥಿಯರಿ ಏನೈತಿ ಲೈನ್ಸ್ ಕಡಿಮೆ ಮಾಡಿ ಹಾಕಿ ನೋಡಿರಿ. ಓಕೆ, ಥ್ಯಾಂಕ್ ಯು.